ದೇಶಭೇದಾಕಾಶದಂದದಿ ವಾಸುದೇವನು ಸರ್ವಭೂತನಿವಾಸಿ ಎನಿಸಿ ಚರಾಚರಾತ್ಮಕನೆಂದು ಕರೆಸುವನು. ದ್ವೇಷ ಸ್ನೇಹ ಉದಾಸೀನಗಳಿಲ್ಲಿ ಶರೀರಗಳೊಳಗೆ ಅವರೋಪಾಸನೆಗಳಂದದಲ್ಲಿ ಫಲವೀವನು ಪರಬ್ರಹ್ಮ. ಗ್ರಹೇ ಗ್ರಹೇ ಗೋಪವಧೂಕದಂಭ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ಪಾಪಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 15. ದೇಶಭೇದಾಕಾಶದಂದದಿ ವಾಸುದೇವನು ಸರ್ವಭೂತ ನಿವಾಸನೆನಿಸಿ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿ ಎಲ್ಲೆಲ್ಲೂ ಶ್ರೀ ಪರಮಾತ್ಮನು ತುಂಬಿ ವ್ಯಾಪಿಸಿಕೊಂಡಿದ್ದರೂ ಅವನಿಗೆ ಜೀವರಲ್ಲಿ ಸ್ನೇಹ ಉದಾಸೀನ ದ್ವೇಷಾಸೂಯೆಗಳಿಲ್ಲ ಎಂದು ಹೇಳುತ್ತಾರೆ. ಆಕಾಶವು ಸರ್ವತ್ರ ವ್ಯಾಪ್ತವಾಗಿದೆ, ಆದರೆ ದೇಶಭೇದದಿಂದ ಯುಕ್ತವಾಗಿದೆ. ದೇಶ ಇತಿ ಘಟಾದೆ ಎಂಬ ವಾಕ್ಯಾನುಸಾರ ಒಂದೇ ಆಕಾಶವು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಯಾಯ ಪ್ರದೇಶಕ್ಕನುಸಾರವಾಗಿ ಇರುವುದು. ಪ್ರದೇಶಗಳು ಪ್ರತ್ಯೇಕವಾಗಿರುವುದರಿಂದ ದೇಶಭೇದ ಎಂದು ಹೇಳಿದ್ದಾರೆ. ಆದರೆ ಸರ್ವತ್ರ ವ್ಯಾಪಿಸಿರುವ ಆಕಾಶ ತತ್ವ ಒಂದೇ. ಉದಾಹರಣೆಗೆ, ಒಂದೇ ಮನೆಯಲ್ಲಿ ಬೇರೆ ಬೇರೆ ಕೊಠಡಿಗಳಿವೆ. ಅಲ್ಲಿ ವ್ಯಾಪಿಸಿರುವ ಆಕಾಶವು ದೇಶಭೇದದಿಂದ ಕೂಡಿದೆ. ಅನೇಕ ಘಟಗಳನ್ನು ಸಾಲಾಗಿ ಇಟ್ಟರೆ ಪ್ರತಿ ಕುಂಭದಲ್ಲಿಯೂ ಪ್ರದೇಶವಿದೆ. ಆ ಗಡಿಗೆಗಳನ್ನು ನಾಶಪಡಿಸಿದಾಗ ದೇಶಭೇದಯುಕ್ತವಾಗಿರುವುದು. ಪ್ರದೇಶವು ಸರ್ವತ್ರ ವ್ಯಾಪಕವಾಗಿ ಆಕಾಶದಲ್ಲಿ ಸೇರುವುದು. ಚೇತನ ವರ್ಗದಲ್ಲಿ 2 ಪ್ರಕಾರ: ಚರ ಚಲಿಸುವ ಜಂಗಮ ವಸ್ತುಗಳು, ಅಚರ ಚಲಿಸದೆ ಚೈತನ್ಯಪೂರ್ಣವಾದ ಸ್ಥಾವರಗಳು, ಅಂದರೆ ವೃಕ್ಷ, ಲತಾ, ಗುಲ್ಮ ಇತ್ಯಾದಿ. ಚರಾಚರಾತ್ಮಕವಾದ ಸರ್ವ ಪ್ರಾಣಿಗಳಲ್ಲಿ ವಾಸುದೇವ ನಾಮಕನಾದ ಶ್ರೀಹರಿಯು ಆವಾಸನಾಗಿದ್ದಾನೆ. ಇದರಿಂದ ವಾಸುದೇವನಿಗೆ ಸರ್ವಭೂತ ನಿವಾಸಿ ಎಂದು ಹೆಸರು. ಇದೇ ಕಾರಣದಿಂದ ಸರ್ವಭೂತ ನಿವಾಸೋಪಿ ವಾಸುದೇವ ನಮೋಸ್ತುತೆ ಎಂದು ಶ್ರುತಿ ಸಾರುತ್ತಿದೆ. ಸರ್ವಭೂತ ನಿವಾಸಿಯಾದ ಶ್ರೀ ವಾಸುದೇವನು ಚರವಸ್ತುಗಳಲ್ಲಿ ಚರವಾಚ್ಯನಾಗಿಯೂ ಅಚರಗಳಲ್ಲಿ ಅಚರ ನಾಮಕನಾಗಿಯೂ ಇದ್ದು ಚರಾಚರಾತ್ಮಕನೆಂದು ಕರೆಯಿಸುವನು. ಅಂದರೆ ಸರ್ವಭೂತಗಳಲ್ಲಿ ತದಾಕಾರ ತತ್ತನ್ನಾಮಕನಾಗಿದ್ದಾನೆ. ದೇಶಕ್ಕೆ ಭೇದವೇ ಹೊರತು ಆಕಾಶಕ್ಕಲ್ಲ. ಹಾಗೆಯೇ ವಾಸುದೇವನು ಸರ್ವತ್ರ ವ್ಯಾಪಕನಾದ ಆಕಾಶ ಸದೃಶ. ಸರ್ವ ಪ್ರಾಣಿಗಳು ಭಿನ್ನ ಭಿನ್ನವಾಗಿರುವುದರಿಂದ ಆ ಭಿನ್ನಾಧಿಷ್ಠಾನಗಳು ದೇಶ ಭೇದ ಸದೃಶ. ದೇಶ ಭೇದಗಳಿಂದ ಆಕಾಶವು ಸರ್ವತ್ರ ವ್ಯಾಪಿಸಿರುವಂತೆ ಬಿಂಬನಾದ ಶ್ರೀಹರಿಯು ಸರ್ವ ಪ್ರಾಣಿಗಳಲ್ಲಿ ವ್ಯಾಪಿಸಿದ್ದಾನೆ. ಜೀವರಲ್ಲಿ ಸಾತ್ವಿಕರು, ರಾಜಸರು, ತಾಮಸರು ಎಂದು ತ್ರಿವಿಧ. ಸಾತ್ವಿಕರು ಶ್ರೀಹರಿಯಲ್ಲಿ ಸ್ವಾಭಾವಿಕವಾದ ಪ್ರೇಮ ರೂಪವಾದ ಭಕ್ತಿಯನ್ನುಳ್ಳವರು. ರಾಜಸರಿಗೆ ಮಿಶ್ರ ಭಕ್ತಿ, ಛಿದ್ರ ಜ್ಞಾನ. ತಮೋಯೋಗ್ಯರಿಗೆ ಶ್ರೀಹರಿಯಲ್ಲಿ ಮತ್ತು ಹರಿಭಕ್ತರಲ್ಲಿ ನಿತ್ಯ ದ್ವೇಷ. ಹೀಗೆ ತ್ರಿವಿಧ ಜೀವರ ಸ್ವರೂಪಭೂತವಾದ ಗುಣಧರ್ಮಗಳು ಭಿನ್ನ ಭಿನ್ನವಾಗಿವೆ. ಈ ಗುಣ ಅನಾದಿ ಮತ್ತು ನಿತ್ಯ, ಈಶ್ವರ ನಿರ್ಮಿತವಲ್ಲ. ಅವರವರ ಸ್ವಭಾವಕ್ಕನುಗುಣವಾಗಿ ಉಪಾಸನಾ ಭೇದ. ತಂ ಯಥೋಪಾಸತೆ ತಥೈವ ಭವತಿ ಎಂಬ ಶ್ರುತಿ ವಚನಾನುಸಾರ ಉಪಾಸನಾ ಭೇದದಿಂದ ಫಲಗಳೂ ಬೇರೆ ಬೇರೆ. ಇದರಿಂದ ಸರ್ವಭೂತ ನಿವಾಸಿಯಾದ ಶ್ರೀಹರಿಗೆ ಭೇದ ಭಾವವಾಗಲಿ ವೈಷಮ್ಯ ನೈರ್ಘಣ್ಯಾದಿಗಳಾಗಲಿ ಎಂದೆಂದಿಗೂ ಇಲ್ಲ. ಆಕಾಶದಂತೆ ಸಮಾನನು. ಸಾತ್ವಿಕರಲ್ಲಿ ಸ್ನೇಹ ಭಾವವಾಗಲಿ, ರಾಜಸರಲ್ಲಿ ಉದಾಸೀನವಾಗಲಿ, ತಾಮಸರಲ್ಲಿ ದ್ವೇಷವಾಗಲಿ ಇಲ್ಲ. ಇವು ದೋಷಪೂರ್ಣರಾದ ಜೀವರ ಲಕ್ಷಣವು. ಶ್ರೀಹರಿಯು ನಿರ್ದೋಷಿಯಾದ್ದರಿಂದ ಈ ದೋಷಗಳಿಂದ ವಿದೂರನು ಆಯಾಯ ಜೀವರ ಸಾಧನ ದೇಹಗಳಲ್ಲಿ ತಾನು ವ್ಯಾಪ್ತನಾಗಿದ್ದು
ಅವರವರ ಸ್ವಭಾವ ಅನಾದಿ ಕರ್ಮಾನುಸಾರ ಕ್ರಿಯೆಗಳನ್ನು ದೇಹಗತ ಇಂದ್ರಿಯಗಳ ದ್ವಾರ ಮಾಡಿಸುತ್ತಾ ಸಾತ್ವಿಕರಿಗೆ ನಿತ್ಯಾನಂದ ರೂಪವಾದ ಮುಕ್ತಿ ಫಲವನ್ನು, ರಾಜಸರಿಗೆ ಮಿಶ್ರಗತಿಯುಕ್ತವಾದ ಸಾಂತಾನಿಕ ಲೋಕಗಳನ್ನು ಅಂದರೆ ಸ್ವರ್ಗ ಭೂನಿಲಯ ಪ್ರಚುರರು ಮತ್ತು ತಾಮಸರಿಗೆ ನಿತ್ಯ ದುಃಖವಾದ ಅಂಧತಮಸ್ಸನ್ನು ಅವರವರ ಉಪಾಸನಾ ಕ್ರಮದಂತೆ ಕೊಡುವ ಶ್ರೀಹರಿಗೆ ಸ್ನೇಹ ದ್ವೇಷ ಉದಾಸೀನಗಳಿಲ್ಲವೆಂದು ಜೀವ ಜಡದಿಂದ ಅತ್ಯಂತ ವಿಲಕ್ಷಣನಾದ ಜೀವಾಂತರ್ಯಾಮಿಯ ಮಹಿಮಾತಿಶಯಗಳನ್ನು ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.